ಬನ್ನಿ. ಏನ್ರಿ ಇವತ್ತು ಆರಾಮಾಗಿ ಪೇಪರ್ ಓದ್ತಾ ಇದ್ದೀರಾ? ಕೆಲಸ ಎಲ್ಲ ಆಯ್ತು ರೀ, ಫ್ರೀ ಆಗಿದ್ನಲ್ಲ ಅದಕ್ಕೆ ಪೇಪರ್. ಅಯ್ಯೋ ಕೂತ್ಕೊಳ್ಳಿ. ಏನ್ರಿ ಸಮಾಚಾರ? ರೀ ಏನ್ರಿ ಇವತ್ತು ಇಷ್ಟು ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಯಾರು ಇಲ್ಲ ಮನೇಲಿ? ಇಲ್ಲ ರೀ, ನಮ್ಮ ಮನೆಯವ್ರು ಬೆಳಗ್ಗೆ ನಾವು ಫ್ರೆಂಡ್ಸ್ ಜೊತೆ ಹೋದ್ರು. ದಿಶಾನು ನಮ್ಮ ಕಸಿನ್ಸ್ ಎಲ್ಲ ಒಟ್ಟಿಗೆ ಮೀಟ್ ಮಾಡ್ತಾ ಇದ್ದಾರೆ, ಅವ್ರ ಕಸಿನ್ಸ್ ಎಲ್ಲ. ಇನ್ನು ಬರೋದು ಸಾಯಂಕಾಲ ಆಗುತ್ತೆ. ಅಡುಗೆ ತಿಂಡಿ ಕೆಲಸ ಎಲ್ಲ ಬೆಳಗ್ಗೆನೆ ತಿಂಡಿ ಮಾಡಿತ್ತು, ಒಬ್ಳಿಗೆ ಅಲ್ವಾ, ಅದೇ ಇರುತ್ತೆ, ಅದೇ ಆಗುತ್ತೆ. ಹೌದಾ? ಅಯ್ಯೋ ಸಿಕ್ಕಾಪಟ್ಟೆ ಸಿಕ್ಕೆಪ್ಪ, ಎಲ್ಲೂ ಹೋಗೋಕ್ಕೆ ಆಗಲ್ಲ ರೀ. ಹೌದು ರೀ, ನಾನು ಅದಕ್ಕೆ ಬಿಸಿಲು ಅಂತ ಎಲ್ಲೂ ಹೋಗೋದೇ ಇಲ್ಲ. ನಾನು ಬಿಸಿಲಿಗೆ ಹೋದ್ರೆ ತಲೆನೋವಾ, ಹೋಗೋದೇ ಇಲ್ಲ. ಸಂಜೆ ಹೋದ್ರೆ ಹೋಗ್ತೀನಿ ಅಷ್ಟೇ. ಹೌದಪ್ಪ, ಮನೇಲಿ ಫ್ಯಾನು ಎ ಸಿ ಹಾಕೊಂಡು ಕುತ್ಕೊಂಡು ಸ್ವಲ್ಪ ಮಜ್ಜಿಗೆ ಏನಾದ್ರು ಮಾಡ್ಕೊಂಡು ಕುಡಿಯೋಣ ಅನ್ಸುತ್ತೆ. ಹೌದು, ಎಷ್ಟೊತ್ತಿಗೆ ಬರೋದು? ದಿಶಾ ಸಾಯಂಕಾಲ ಆಗ್ಬೋದು ಬರೋದು. ಹೌದಾ? ಯಾಕೆ? ರೀ ನಿಮ್ಮ ಮನೇಲಿ ಎ ಸಿ ಇದೆ ಅಲ್ವೇನ್ರಿ? ಸ್ವಲ್ಪ ಹೊತ್ತು ಹಾಕೊಂಡು ಕುತ್ಕೊಳ್ಳೋಣ ಬನ್ನಿರಿ. ಹೌದಾ? ನಿಮ್ಮ ಮನೇಲಿ ಇದೆ ಅಲ್ವೇನ್ರಿ? ಅಯ್ಯೋ ನಿಮ್ದು ಎಷ್ಟು ಬರುತ್ತೆ ಕರೆಂಟ್ ಬಿಲ್ಲು? ನಮ್ದೇನು ಫ್ರೀ ಇಲ್ಲ ರೀ, ನಮ್ದು 1,500-2,000 ತನಕ ಬರುತ್ತೆ ರೀ. 2,000 ತುಂಗ? ಅಯ್ಯೋ ನಮಗೇನೋ ಫ್ರೀ ಕರೆಂಟೇ. ಆದರೆ ಈಗ ಬೇಸಿಗೆಲಿ ಫ್ಯಾನು ಎ ಸಿ ಓಡ್ತಿರುತ್ತಲ್ಲ, ನಾನು ಎ ಸಿ ಹಾಕಲ್ಲಪ್ಪ. ನಮ್ಮ ಮನೆಯವ್ರು ಇದ್ರೇ ಸುಮ್ಮನೆ ಆ ಎ ಸಿ ಹಾಕ್ಕೊಂಡು ಕುತ್ಕೋತಾರೆ. ಎಕ್ಸ್ಟ್ರಾ 200 ರೂಪಾಯಿ ಕೊಡ್ತಾ ಇದ್ದೀವ್ರಿ. ಇನ್ನೆಂಥದ್ದು ಫ್ರೀ ರೀ? ನೀವು ಎಕ್ಸ್ಟ್ರಾ 200, ನಾವು ಫ್ರೀನೇ ಇಲ್ವಲ್ರಿ, ಜಾಸ್ತಿನೇ ಕಟ್ತಾ ಇದ್ದೀವಿ. ಪರವಾಗಿಲ್ಲಪ್ಪ, ಬನ್ನಿರಿ ಎ ಸಿಲಿ ಕುತ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ತಣ್ಣಗಾದರೂ ಆಗುತ್ತೆ. ಅದಕ್ಕೇನಂತಾರಿ, ಹಾಕ್ತೀನಿ ಎ ಸಿನ. ನಾನು ಬರ್ತಾ ಇರಲಿಲ್ಲಪ್ಪ, ನಿಶಾ ಹೋಗೋದು ನೋಡಿದೆ. ಅದಕ್ಕೆ ಅವಳಿದ್ರೆ ಬೈಕೊಂಡ್ರೆ ಅಂತ, ಅದಕ್ಕೆ ಎ ಸಿ ಇಲ್ಲಾದರೆ ಸ್ವಲ್ಪ ಕೂತ್ಕೋಬೋದು. ನೀವು ಒಬ್ಬರೇ ಅಲ್ವಾ, ನಾನು ಇಲ್ಲ ಅಂದಿದ್ರೆ ಫ್ಯಾನ್ ಹಾಕ್ಕೊಂಡೇ ಕೂತ್ಕೋತಿದ್ದೆ ನಮ್ಮ ಮನೇಲಿ. ಹೌದಾ? ನಿಶಾ ಏನು ಬರೋದು ಸಾಯಂಕಾಲ ಆಗುತ್ತೆ, ಕೂತ್ಕೊಳ್ಳೋಣ ಬನ್ನಿ. ಥ್ಯಾಂಕ್ಸ್ ರೀ ತುಂಗ. ನಡೀರಿ ಅಲ್ಲೇ ಕೂತ್ಕೊಂಡು ಮಾತಾಡೋಣ. ಆಮೇಲೆ ಒಂಚೂರೇ ಚೂರು ತಣ್ಣಗೆ ಮಜ್ಜಿಗೆ ಕೊಟ್ಬಿಡಿ ಸಾಕು. ಆಯ್ತು, ಕೊಡೋಣ ಬನ್ನಿ. ಅದಕ್ಕೇನಂತೆ. ಆಯ್ತು ರೀ. ಸರಿ ಸರಿ.